ಸಾಂಗ್ ಹಾಕೋ ಮಗ. ಹಾಂ ಹೇಳಮ್ಮ. ಹಾಂ ಹಾಂ ಹೌದಾ, ಅವ್ರಿಗಲ್ಲೇರೆ ಕೇಳು, ಬರ್ತಾ ಇದ್ದೀನಿ. ಹಾಂ ಏನಾಯ್ತು? ಹುಡುಗಿ ಜೊತೆ ಅವನ ಕಿರಿಕ್ ಮಾಡ್ತಾನಂತೆ, ಬರ್ತೀವಿ ಹೋಗೋಣ. ಕಿರಿಕ ಶಾಂತಂ ಪಾಪಂ. ನಾನು ಅಲ್ಲಿಗೆ ಬಂದು ಕಿರಿಕ್ ಡಬಲ್ ಆಗಿ ಬೇಡಪ್ಪ ಬೇಡ, ನೀನು ಹೋಗ್ಬಾ. ಎಲ್ಲೋ ಅವನು? ಬಂದ ನೋಡು. ಏನೋ ಏನು ಬಂದಿದ್ದು? ನಮ್ಮ ಹುಡುಗಿಗೆ ಯಾರು ರೇಗಿಸಿದ್ದು? ನಮ್ಮೇಲೆ ಹುಡುಗಿ ರೇಗಿಸಿದ್ರೆ ನಿನಗೇನೋ? ಯಾಕೆ ರೇಗಿಸ್ದೆ ನಮ್ಮ ಹುಡುಗಿಗೆ? ರೇಗಿಸ್ದೆ ಏನಿವಾಗ? ಏನು ದೊಡ್ಡ ಹೀರೋನಾ? ಇರೋ ಥರ ಹೇಳೋದು ಮುಖ್ಯ ಅಲ್ಲ, ಹಿಂಗೆ ಮಾತಾಡೋದು. ಏನಿವಾಗ? ಇರೋ ಥರ ನಡ್ಕೊಬೇಕು. ನಮ್ಮ ಗುರು ಶಂಕರಣ್ಣನ ಫ್ಯಾನ ನೀವು? ಓ, ನೀವು ನಮ್ಮ ಶಂಕರಣ್ಣನ ಫ್ಯಾನಾ? ಸಾರಿ ಗುರು, ಕಿರಿಕ್ ಮಾಡಿದ್ದಕ್ಕೆ. ಹಾಂ ಬಿಡು ಗುರು, ನಮ್ಮ ಅಣ್ಣನ ಫ್ಯಾನ್ ಬೇರೆ ನೀನು. ಸಾರಿ ಬೇರೆ ಕೇಳ್ದಲ್ಲ. ಬಾ ಟೀ ಕುಡಿಯೋಣ. ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು. ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮೋರು. ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ. ಸರ್ ನಮಸ್ಕಾರ ಸರ್. ಹಾಂ ನಮಸ್ಕಾರ ಸರ್, ನನ್ನ ಹತ್ರ ಒಂದು ಕತೆ ಇದೆ, ನೀವು ಪರ್ಮಿಷನ್ ಕೊಟ್ಟರೆ. ಕತೆನಾ? ಹ್ಞೂ ಸರಿ ಹೇಳಪ್ಪ. ಸರ್ ನಮ್ಮ ಕತೆಲಿ ಸರ್ ಹೀರೋ ಭಯಂಕರ ಲವರ್ ಸರ್. ಲವ್ ಫೇಲಿಯರ್ ಆಗ್ಬಿಡುತ್ತೆ. ಬೆಟ್ಟದ ಮೇಲೆ ಹತ್ತಿ ಇನ್ನೇನು ಜಂಪ್ ಮಾಡಬೇಕು, ನೆಗದ್ ಬಿದ್ಬಿಟ್ನಾ? ಅದೇ ಆಗಲ್ಲ ಸರ್. ಇನ್ನೊಬ್ಳು ಹುಡುಗಿನ ನೋಡ್ತಾನೆ, ಅವಳಿಂದ ಹೋಗ್ಬಿಡ್ತಾನೆ. ಯಾಕಂದರೆ ಜನ ಚೇಂಜ್ ಕೇಳ್ತಾರಲ್ಲ ಸರ್, ಚೇಂಜ್ ಬೇಕು. ಓ, ಚೇಂಜು. ನೆಕ್ಸ್ಟ್ ನಾಳೆ ಸರ್. ನಿಂದೇನಪ್ಪ ಹೊಸ ಕತೆ? ಸರಿ ಹೇಳಪ್ಪ. ಸರ್ 20 ರೂಪಾಯಿ ಒಂದು ಹಾರ್ಡ್ ಮೂವಿ ಸ್ಟೋರ್ ಇದೆ ಸರ್. ಅದಕ್ಕೊಂದು ಮದರ್ ಸೆಂಟಿಮೆಂಟು, ಒಂದು ಸಿಸ್ಟರ್ ಸೆಂಟಿಮೆಂಟು, ಒಂದೆರಡು ಐಟಮ್ಸ್ ಹಂಗೆ ಹಾಕ್ಬಿಟ್ರೆ ನಮ್ಮ ಕನ್ನಡ ಜನ ಹುಚ್ಚೆತ್ಕೊಂಡು ಬಿಡ್ತಾರೆ ಸರ್. ಏನ್ತೀರಾ ಸರ್? ಕೃತಿ ಚೌರ್ಯ. ನೆಕ್ಸ್ಟು ರಿಮೇಕ್ ಬೇಡ ಸರ್, ಡಬ್ಬಿಂಗ್ ಮಾಡೋಣ ಸರ್. 10 ಲಕ್ಷದಲ್ಲಿ 1 ಕೋಟಿ ಎತ್ಬೋದು ಸರ್. ಹೆಂಗಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿ 10 ದಿವಸ ಒಪ್ಕೊಳ್ತಾರೆ ಸರ್. ಮಾಡೋಣ ಸರ್. 1 ಕೋಟಿ ಲಾಭ ಬಿಡಿ ಸರ್. ನೆಕ್ಸ್ಟು ಸರ್ ನಮಸ್ಕಾರ ಸರ್. ನಿಂದೇನಪ್ಪ? ಅವ್ರದ್ದೆಲ್ಲ ಆಯಿತು, ನಿಂದೇನು ಕತೆ? ಸರಿ ಹೇಳಪ್ಪ. ಸರ್ ನನ್ನ ಕತೆ ಏನಂದರೆ ಒಂದು ಹೊಸ ಸ್ಟೋರಿ ಸರ್. ಲೈಕ್ ನನ್ನ ಕತೆ ಏನು ದೊಡ್ಡದು ಅಂತ ಹೇಳ್ಕೊಡಲ್ಲ ಸರ್.
ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಸರ್. ಸರ್ ಯಾಕಂದ್ರೆ ಒಂದು ಮೆಸೇಜ್ ಇದೆ, ಇಟ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಆ ಥರ ಕತೆ ಮಾಡಿದ್ದೀನಿ ಸರ್. ಒಂದು ಸಲ ಕೇಳಿ ಸರ್, ಒಂದು ಚಾನ್ಸ್ ಕೊಡಿ ಸರ್. ಕತೆ ತುಂಬ ಚೆನ್ನಾಗಿದೆ, ನಾನು ಫೋನ್ ಮಾಡ್ತೀನಿ. ಫೋನ್ ನಂಬರ್ ಕೊಟ್ಬಿಟ್ಟು ಹೋಗು. ಓಕೆ ಸರ್. ಸರಿ, ಹೊರಡು ಪಾಪ. ಬರ್ತೀನಿ ಸರ್. ಹಲೋ ಡೈರೆಕ್ಟ್ರೇ, ನಾನು ರೀ ಪ್ರೊಡ್ಯೂಸರ್ ಮಾತಾಡ್ತಿರೋದು. ನಾನೊಂದು ಒಳ್ಳೆ ಕತೆ ರೆಡಿ ಮಾಡಿದ್ದೀನಿ. ನಂದೇ ಸ್ವಂತ ಕತೆ ರೀ, ನಾನೇ ಕ್ರಿಯೇಟ್ ಮಾಡಿರೋದು. ಟೈಮ್ ಮಾಡ್ಕೊಂಡು ನಮ್ಮ ಆಫೀಸ್ ಹತ್ರ ಬಂದ್ಬಿಡಿ, ಅಲ್ಲೇ ಕತೆ ಹೇಳ್ಬಿಡ್ತೀನಿ ನಾನು. ಓಕೆನಾ? ಪಕ್ಕಾ? ಸರಿ, ಅರ್ಥ ಆಯ್ತಲ್ಲ? ಓಕೆ ಓಕೆ. ಹಾಂ ಹಲೋ, ನಾಳೆ ತಾನೇ? ಹಾಂ ಬರ್ತೀನಿ. ಹಾಂ ಆಯ್ತು ಬರ್ತೀನಿ. ಓ ಆಮೇಲೆ ಮಾಡ್ತೀನಿ. ಹಲೋ ಅಪ್ಪ, ಅದೇ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಮನೆಗೆ ಬರ್ತೀನಪ್ಪ ಹಾಫ್ ಆನ್ ಅವರಲ್ಲಿ. ಹಾಂ ಅಮ್ಮಗೆ ಹೇಳಿದ್ದೀನಪ್ಪ. ಸರಿ ಸರಿ ಬರ್ತೀನಿ. ಆಯಿತು ಬರ್ತೀನಿ. ಏನು ಕರೆದಿದ್ದು? ನಿನ್ನ ಜೊತೆ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆದೆ. ಏನಾ? ಶಶಿ, ನೀನು ನನ್ನ ಮರ್ತ್ಬಿಡು. ಹಾಂ ಹೇಳಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಮರ್ತ್ಬಿಡು. ಏನು ಆಟನಾ? ಎಕ್ಸ್ಕ್ಯೂಸ್ ಮೀ. ಏನು? ಇಫ್ ಯು ಡೋಂಟ್ ಮೈಂಡ್ ನಾನಿಲ್ಲಿ ಕೂತ್ಕೋಬೋದಾ? ಹಾಂ ಕೂತ್ಕೊಳ್ಳಿ. ಟೈಮ್ ಎಷ್ಟು? 10:30. ಅದು ನನ್ನ ಮೊಬೈಲ್ ಸ್ವಲ್ಪ ವರ್ಕ್ ಆಗ್ತಿಲ್ಲ, ನೋಡ್ತೀರಾ?
ಇಫ್ ಯು ಡೋಂಟ್ ಮೈಂಡ್. ಹಾಂ ಕೊಡಿ, ಪರವಾಗಿಲ್ಲ. ತಗೊಳ್ಳಿ, ಕಾಲ್ ಬರ್ತದೆ. ಹಲೋ ಮಮ್ಮಿ. ಹಾಂ ಹೇಳು. ಹಾಂ ಸರಿ, ನಾನು ಕೆಲವು ಬುಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಹಾಸ್ಟೆಲ್ಗೆ ಹೋಗ್ತೀನಿ. ಹಾಂ ಸರಿ, ಹೋಗ್ಬಿಟ್ಟು ಫೋನ್ ಮಾಡ್ತೀನಿ. ಬಾಯ್ ಬಾಯ್. ನನ್ನ ಹೆಸರು ಮನ್ಸು. ನಿಮ್ಮ ಹೆಸರು? ಶಶಿ ಅಂತ. ಆ್ಯಕ್ಚುಲಿ ಬೆಂಗಳೂರು ನಂಗೆ ಹೊಸದು, ಸ್ವಲ್ಪ ಬುಕ್ಸ್ ಬೇಕಿತ್ತು. ಯಾವುದಾದ್ರೂ ಹತ್ತಿರದಲ್ಲೇ ಬುಕ್ಸ್ ಅಂಗಡಿ ಇದ್ದರೆ ತೋರಿಸ್ತೀರಾ? ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಹಾಂ ಸರಿ, ನಡೀರಿ. ಫ್ರೂಟ್ ಸಲಾಡ್ 2. ಸೊ ಶಶಿ ಅವರೇ, ನಿಮ್ಮ ಲೈಫ್ ಬಗ್ಗೆ ಏನಾದರೂ ಹೇಳಿ. ನನ್ನ ಲೈಫ್ ಬಗ್ಗೆ ಹೇಳ್ಕೊಳ್ಳೋಷ್ಟೇನು ಇಲ್ಲ. ಪರವಾಗಿಲ್ಲ, ಹೇಳಿ. ಲವ್ ಫೇಲ್ಯೂರಾ, ಲೈಫ್ ಫೇಲ್ಯೂರಾ? ಹನಿ ಬೇಕಾ ಮೇಡಮ್? ಇಲ್ಲೊಂದು ಹೋಟ್ಲಿದೆ, ಹೊರಟು ಬರೋಣ. ಆಶ್ರಮಕ್ಕೆ ಹೋಗೋಣ. ಓಕೆ, ಹೋಗೋಣ. ಮಕ್ಕಳು ಮುಖ ನೋಡು, ನಗುನೇ ಇಲ್ದಂಗೆ ಆಗಿದೆ ಅಲ್ವಾ? ಆ ಮಕ್ಕಳು ಮುಖದಲ್ಲಿ ನಾನು ನಗು ಬರೆಸ್ಲಾ? ಓಕೆ. ಒಬ್ಬ ಭಿಕ್ಷೆ ಬೇಡಕ್ಕೆ ಹೋದ್ನಂತೆ. ಕೇಳಿದ್ನಂತೆ, ಅಮ್ಮ ಅಪ್ಪ ನನಗೆ ಭಿಕ್ಷೆ ಹಾಕಿ ಅಂತ. ಅದಕ್ಕೆ ಭಿಕ್ಷೆ ಹಾಕೋರು ಏನು ಹೇಳಿದ್ರಂತೆ, ನನ್ನ ಹತ್ರನೇ ಇಲ್ಲ ಅಪ್ಪ, ನಿಮ್ಗೇನು ಹಾಕ್ಲಿ ಅಂದ್ರಂತೆ. ಅದಕ್ಕೆ ಭಿಕ್ಷುಕ ಏನನ್ನಂತೆ,
ನನ್ನ ಜೊತೆ ಬಂದ್ಬಿಡಿ, ನಿಮಗೂ ಭಿಕ್ಷೆ ಸಿಗುತ್ತೆ, ನಿಮ್ಮನ್ನು ಪಾರ್ಟ್ನರ್ ಸೇರಿಸ್ಕೊತೀನಿ ಅನ್ನಂತೆ. ಏನು ಮಕ್ಕಳು ನಗ್ತಾನೆ ಇಲ್ವಲ್ಲ, ಏನು ಮಾಡೋದು? ಹಾಂ, ಮಾಡ್ತೀನಿ. ಹಾಂ, ನೋಡಿ ಮಕ್ಕಳೇ, ನಿಮ್ಮ ನೋಡಿ ಬಹಳ ಸಂತೋಷ ಆಯಿತು. ಅದೇನೋ ಅಂತಾರಲ್ಲ, ಮಕ್ಕಳು ದೇವ್ರ ಸಮಾನ ಅಂತ. ಹಾಂ ಹಾಂ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತದೆ ಮಕ್ಕಳೇ. ಹಾಂ ಹಾಂ, ಅದು ಹಾಂ. ಎಲ್ಲ ಏನು ಮಾಡ್ತಾ ಇದ್ದೀರಾ? ನನ್ನ ನೋಡ್ತಾ ಇದ್ದೀರಾ? ಆ ಥರ ನೋಡಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ನೋಡಬೇಡಿ, ಅಯ್ಯೋ ನಂಗೆ ನೋಡಬೇಡಿ, ಆ ಥರ ನಾಚಿಕೆ ಆಗುತ್ತೆ. ಅಯ್ಯೋ ಮಕ್ಕಳೇ, ನಾನು ಡ್ಯಾನ್ಸ್ ಆಡ್ಲಾ? ಎಲ್ಲೋ ಮಗಳು? ಇಲ್ಲೇ ಬರ್ತೀನಿ, ನಾನು ಇಲ್ಲಿ ಇನ್ನೇನು ಬಂದ್ಬಿಡ್ತಾಳೋ. ಫೋನ್ ಮಾಡೋ. ಕಾಲೇ ಹೋಗ್ತಾ ಇಲ್ವಲ್ಲ? ಅವಳ ಫೋಟೋ ಇದ್ರು ತೋರ್ಸೋ, ಪುಣ್ಯನಾದ್ರೂ ಕಟ್ಕೊಳ್ಳೋಣ. ನೋಡಮ್ಮ, ಅವಳ ಜೊತೆ ಫೋಟೋ ಇಡ್ಸ್ಕೊಂಡಿದ್ದೀನಿ. ಫೋಟೋ ಏನೋ ಮಗ ಇದು? ಅವ್ರ ಜೊತೆ ಪಕ್ಕದಲ್ಲಿ ನಾನೇ ಇಡ್ಸ್ಕೊಂಡೆ ಕಣೋ. ಒಬ್ನೇ ಇದೆಯಲ್ಲ? ನಾನು ಯಾಕೋ ಸುಳ್ಳು ಹೇಳಿ ಮಗ, ನನ್ನ ಲೈಫ್ ಚೇಂಜ್ ಮಾಡ್ದವಳು. ಮಗ ಕಲರ್ ಕಲರ್ ಕಾಗೆ ಆರಿಸ್ಬೇಡ್ವೋ. ಏನೋ ಮಗ ನಿನ್ ಕತೆ? ನನಗೆ ಗೊತ್ತಾಗ್ತಲ್ಲ ಲೇ. ಮಗ ದೆವ್ವಾಗಿವ ಅಲ್ಲ ತಾನೆ? ಮಗ ಏನೋ ಇದು? ಏನೋ ಮಗ ಒಬ್ನೇ ಇರೋ ಫೋಟೋ ತೋರ್ಸ್ ಕಾಗೆ ಆರಿಸ್ತಾ ಇದೆಯಾ? ಕಾಗೆನಾ? ನನ್ನ ಜೊತೆ ಒಂದು ಫೋಟೋ ಇಡ್ಸ್ಕೊಂಡವಳು, ನನ್ನ ಜೀವನ ಚೇಂಜ್ ಮಾಡ್ದವಳು. ನಾನು ನೋಡಿದ್ನಲ್ವಾ ಆ ಫೋಟೋನ. ಸರಿ ಮಗ, ಸಿಗೋಣ, ಬಾಯ್. ಏನು ನಡೀತದೆ ನನ್ನ ಲೈಫಲ್ಲಿ? ಒಂದು ಫೋಟೋ ಇಡ್ಸ್ಕೊಳ್ಳೋಣ? ಬಾ ತಗೊಳ್ಳೋಣ. ನನ್ನ ಲೈಫಲ್ಲಿ ಏನು ನಡೀತಾ ಇದೆ? ಆ ಫೋಟೋಲಿ ನಮ್ಮ ಫ್ರೆಂಡ್ಸಿಗೆ ತೋರಿಸ್ಬೇಕಾದ್ರೆ ಅವಳಿರಲಿಲ್ಲ, ಆದರೆ ನನ್ನ ಜೊತೆ ಫೋಟೋ ಇಡಿಸ್ಕೊಂಡ್ಲು. ನನ್ನ ಕತ್ಲೆ ಬದುಕಿಗೆ ಬೆಳಕು ತುಂಬಿದ್ಲು, ನನಗೆ ದಾರಿ ದೀಪ ಆದ್ಲು, ನನಗೆ ದಾರಿ ತೋರಿಸಿದ್ಲು. ಬೀಳ್ತೀನಿ ನನ್ನ ಕೈ ಹಿಡಿದು ಮೇಲೆತ್ತಿದ್ಲು, ಸರಿಯಾದ ದಾರಿಗೆ ಕರ್ಕೊಂಡೋದ್ಲು, ಮತ್ತೆ ನನ್ನ ಲೈಫ್ಗೆ ಒಂದು ಅರ್ಥ ಬರಂಗೆ ಮಾಡಿದ್ಲು. ಅದೇ ಟೈಮು
ಅದೇ ಮೊಬೈಲ್ ರಿಪೇರಿ. ಟೈಮ್ ಕೇಳ್ಬಿಟ್ಟು ನಾನು ಟೈಮ್ ಚೇಂಜ್ ಮಾಡಿದ್ಲು. ಮೊಬೈಲ್ ರಿಪೇರಿ ಅಂತ ಬಂದ್ಬಿಟ್ಟು ನನ್ನ ಲೈಫ್ನ ರಿಪೇರಿ ಮಾಡಿದ್ಲು. ದೇವರು ನೆಕ್ಸ್ಟು ಅವನಿಗೆ ಸಹಾಯ ಮಾಡೋಕ್ಕೆ ಹೋಗಿದ್ದಾರೆ. ಅವನ ಲೈಫನ್ನು 360 ಡಿಗ್ರಿನ ನೆಗೆಟಿವಿಂದ ಪಾಸಿಟಿವ್ಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಕಾಣದ ದೇವನು ಕಾಯಲು ಮರೆಯನು. ಹಾಂ ಸರ್. ಹೌದಾ ಸರ್? ಹೌದಾ ಸರ್? ಓ, ಥ್ಯಾಂಕ್ ಯು ಸರ್. ಹೌದಾ ಸರ್? ಹಾಂ ಸರ್, ಪಕ್ಕಾ ಮಾಡ್ತೀನಿ ಸರ್, ಪಕ್ಕಾ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಪಕ್ಕಾ ಸರ್, ಆಫೀಸಿಗೆ ಪಕ್ಕಾ ಬರ್ತೀನಿ ಸರ್, ಪಕ್ಕಾ ಸರ್. ಕಾಣದ ದೇವನು ಕಾಯಲು ಮರೆಯನು, ನಂಬು ಮಗುವೆ ಅವನನ್ನು ಹೋರಾಡಲು. देखो इन्हें ये है ओस की बूंदे, पत्तों की गोद में आसमां से कूदे, अंगड़ाई ले फिर करवट बदल कर, नाजुक से मोती हंस दे फिसल कर, खो न जाए ये तारे ज़मीं पर। ये तो है सर्दी में धूप की किरणें, उतरे जो आंगन को सुनहरा सा करने, मन के अंधेरों को रोशन सा कर दे, ठिठुरती हथेली की रंगत बदल दे, खो न जाए ये तारे ज़मीं पर।
में निंदिया, और निंदिया में मीठा सा सपना, और सपने में मिल जाए फरिश्ता सा कोई, जैसे रंगों भरी पिचकारी।